ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡೀನಿ. ನಾ ಹಾಸ್ಪಿಟಲಿಂದ ಬಂದ ಫಿಟಿಗೆನ ಜಳಕ ಮಾಡಿ ಒಮ್ಮೆ ಬಂದ ಸಂತಿನ ತೆಗ್ತೀನಿ ರೀ. ನಾ ಎಲ್ಲ ನೀನು ರಾತ್ರಿ ನಮ್ಮ ಟೇಲರು ಸಂತೆ ಮಾಡ್ಕೊಂಬಂದಿದ್ರಿ. ಬುತ್ತಿ ಕೊಡೋಕೆ ಹೋದಾಗ ಸಂತೆ ಮಾಡ್ಕೊಂಬಂದಿದ್ರು. ನಾನು ಬಂದಾಕಿನೇ ಜಳಕ ಮಾಡಿ ಸಂತಿನ ತೊಗೊಂಡ್ರಿ. ನಾ ಎಲ್ಲ ಮುಂಚೆ ನೋಡಿರಿ, ಹಿಂದಿನ ವಿಡಿಯೋದೊಳಗೆ ಶೇಂಗಾ ಒಂದು 2 kg ಹುರಿದಿಟ್ಟಿನಿ ನೋಡ್ರಿ. ನಾನು ಅವನ್ನ ಶೇಂಗಾ ಮಿಕ್ಸಿಗೆ ಹಾಕೊಂಡು ಉಂಡೆ ಮಾಡೋಕೆ ತಯಾರು ಮಾಡ್ಕೊಂಡ್ರಿ. ನಾವೇ ಇದೇನೈತಿ ಎಲ್ಲ ಸಂತೆ ತೆಗೆದು ನೋಡ್ರಿ ಏನೇನು ಎಷ್ಟೆಷ್ಟು ಐತಂದ, ಮತ್ತು ಎಷ್ಟೆಷ್ಟು ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಬೇಕಲ್ಲ ರೀ. ಹಿಂಗಾಗಿ ಎಲ್ಲ ಒಂದು ಸಂತಿ ಚಿಲ್ದಂದೆಲ್ಲ ಕೆಳಗೆ ಸುರಿವಿ ನೋಡೀನಿ ರೀ ಏನೇನೈತಂತ. ಎಲ್ಲ ಒಂದು 2 kg ಪೇಪರ್ ಅವಲಕ್ಕಿ ಐತಿ, 1 kg ಬೇರೆ ಅಂಥದ್ದು ಅವಲಕ್ಕಿ ಐತ್ರಿ. ಆಮೇಲೆ ಚುನ್ಮುರಿಸ್ದವು ಇದಾವ್ರು ಹಿಂಗೆಲ್ಲ ಒಂದಿಷ್ಟು ಐಟಮ. ಅದಾದ್ಮೇಲೆ ಇವು ಕರಿ ಬೆಲ್ಲ ಹಾಕಿ ನೋಡ್ರಿ. ಬೆಲ್ಲ ಯಾವುದಾದ್ರೂ ಕರಿದದ್ದಷ್ಟು ಚಲೋ ರೀ, ಕೆಂಪು ಬೆಲ್ಲನಷ್ಟು ಚಲೋ ಇರೋಂಗಿಲ್ಲ. ಹಿಂಗಾಗಿ ಉಂಡೆ ಕರಿ ಆಗ್ಯಾವ ನೋಡ್ರಿ ಶೇಂಗಾದ ಉಂಡೆ. ಇವು ಬೇಸನ್ ಉಂಡೆ ನೋಡ್ರಿ. ತುಪ್ಪ ಇತ್ತು ಮಸ್ತ, ತುಪ್ಪ ಹಾಕಿ ಮಾಡೀನಿ ರೀ. ಚಲೋ ಈಗ ಮಸ್ತ್ ಈಗ ಬೇಸನ್ ಉಂಡೆ ಮಾತ್ರ. ಆಮೇಲೆ ಇಲ್ಲಿ ಬುಂದಿದ ಉಂಡೆ ಮಾಡತ್ತೀವಿ ನೋಡ್ರಿ. ನಾವು ಬುಂದಿದ ಉಂಡೆ ಮಾಡ್ಬೇಕಾರೆ ಎಷ್ಟೊತ್ತಾಗಿತ್ತು ಟೈಮ್ ಇದು 4 ಗಂಟೆ ಅದಾಗಿತ್ತು ನೋಡ್ರಿ ಇಲ್ಲಿ. ಯಾಕಂದ್ರೆ ರೀ ಅದ ಶೇಂಗಾದ ಉಂಡೆ ಮಾಡ್ಕೊಂಡು ಆಮ್ಯಾಗ ಇದನ್ನು ಬೀಸಕ್ಕೆ ಇಟ್ಟು ಬಂದೀನಿ ರೀ. ಅದನ್ನು ಆಮೇಲೆ ಚಕ್ಲಿ ಹಿಟ್ಟೂ ಬಿಸ್ಕೊಂಬರಕ್ಕೆ ಕಳಿಸೀನಿ ರೀ. ಇವಾಗನ ಎಲ್ಲ ಅಡ್ವಾನ್ಸ್ ಏನೂ ಮಾಡ್ಕೊಂಡಿಲ್ಲ ರೀ. ಎಲ್ಲ ಈಗ ನನ್ನ ಭಾಳ ಲೇಟ್ ಇತ್ತು. ಹೀಗಾಗಿ ಅದನ್ನು ಬೇಸನ್ ಉಂಡೆ ಮಾಡಿ ಆಮ್ಯಾಗ ದವಾಖಾನೆ ಬುತ್ತಿ ಬೇರೆ ಮಾಡಿ ಕಟ್ಬೇಕಲ್ಲ. 12:30 1 ಗಂಟೆ ಆಗಿತ್ತು ರೀ ಬೇಸನ್ ಉಂಡೆ ಆಗ್ಬೇಕಾರೆ. ಅದಾದ್ಮ್ಯಾಗ ಬುತ್ತಿ ಮಾಡಿ ಕಟ್ಟಿನಿ. ಚಪಾತಿ ಆಯ್ತು ನೋಡ್ರಿ, ರೊಟ್ಟಿ, ಬುತ್ತಿಗೆ ರೊಟ್ಟಿ. ಆಮ್ಯಾಗ ಮೆಂತ್ಯ ಪಲ್ಯ ಮಾಡೀನಿ ರೀ. ಸಪ್ಪನ ಬೇಳೆ ಮೆಂತ್ಯ ಪಲ್ಯ ಕುಡಿಸಿ ಮಾಡಿದ್ದೀನಿ ರೀ. ಅದನ್ನು ಒಂದು ಪಲ್ಯ, ಆಮ್ಯಾಗ ಅನ್ನ ಸಾರು ಒಂದು ಸ್ವಲ್ಪ ಇದನ್ನೆಲ್ಲ ಹೋದ ಮಧ್ಯಾಹ್ನ ಮತ್ತು ಬಿಸಿ ಅಡುಗೆ ಮಾಡಿ ಅವ್ರಿಗೆ ಕೊಟ್ಟು ನಾವೆಲ್ಲರೂ ಊಟ ಮಾಡ್ಬೇಕಾರೆ ಕರೆಕ್ಟ್ 3 ಗಂಟೆ ಆಯ್ತು ರೀ. 3 ಗಂಟೆ ನಂತರ ಎಲ್ಲ ತೆಗೆದು ಮತ್ತು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಕಸ ಹೊಡ್ಕೊಂಡು ಆಮೇಲೆ ಬುಂದಿ ಆನೊಂದು ನಮಗೆ ಬರೋಂಗಿಲ್ಲ ರೀ. ಇಲ್ಲೇ ಮನೆ ಬಾಜುದವ್ರನ್ನ ಕರೆದಿದ್ನಿ. ಅವ್ರ ಕೈಲಿ ಅದನ್ನ ಬುಂದಿದ ಉಂಡೆ ಆನೊಂದು ಮಾಡಿಸ್ಕೊಂಡು ಉಂಡೆ ಮಾಡಕ್ಕೆ ಕಟ್ಟಾಕತ್ಬೇಕಾರೆ 4 ಗಂಟೆ ಆಗಿತ್ತು ನೋಡ್ರಿ. ಇದು ಕೈಲಿ ತಿಕ್ಕಿ ಕಟ್ಟೋದ್ರಕ್ಕಿಂತ ಕೈ ಜಿಬಿನೂ ಹತ್ತೈತಿ. ಆಮ್ಯಾಗ ಇದೂ ಚಲೋನೂ ಆಗಂಗಿಲ್ಲ. ಚಲೋ ಹಾಕಕ್ಕೆ ಬಿಟ್ರೆ ಅಂದ್ರೂ ಒಂಥರ ಕೈ ಜಿಬಿ ಹತ್ತೈತೆ. ಒಂದು ಪ್ಲಾಸ್ಟಿಕ್ ಹಾಳಿ ಒಳಗೆ ಅದನ್ನ ಒಂದು ಸ್ವಲ್ಪ ನಮ್ಮವ್ವ ತಿಕ್ಕಿ ಹಾಕ್ತಿರ್ರಿ ಅದ್ರೊಳಗೆ. ಅದನ್ನು ನಾವು ಕಟ್ತಿದ್ವಿ ನೋಡ್ರಿ. ಮಸ್ತ್ ನೋಡ್ರಿ ಆ ಟ್ರಿಕ್ ಬೆಳೆಸಿ ನೋಡ್ರಿ. ಉಂಡೆ ಎಷ್ಟು ಮಸ್ತ್ ಆಗ್ಯಾವ ನೋಡಿಕ್ರಿ ಅವನ್ನ. ಆಮ್ಯಾಗ ಇಲ್ಲಿ ಚಕ್ಲಿ ಮಾಡತ್ತೀನಿ ನೋಡ್ರಿ. ನಾ 1 kgಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೇನಿ ರೀ. ಇದು ಒಂದು 2 kg ಬಿಸೀನಿ ರೀ. ನಾ 2.5 kgನ ಬಿಸೀನಿ ಚಕ್ಲಿ ಹಿಟ್ಟು. ಇದು ಬುಂದಿದ ಉಂಡೆ 5 ಗಂಟೆಗೆ ಅದು ಮುಗಿಸೀನಿ ರೀ. ನಾನು 5:05 ಮುಗೀತು ರೀ. ಆಮ್ಯಾಗ ಇಲ್ಲೇ ಮನೆ ಬಾಜು ಒಬ್ಬರು ಕರದಂಟು ಆನ್ ಮಾಡ್ಕೊಳ್ಬಾ ಅದೊಂದು ಕರೆದ್ರಿ. ನಾ ಅಲ್ಲೊಂದು ಸ್ವಲ್ಪ ಹೋದ್ನಿ. ಅದೊಂದು ಸ್ವಲ್ಪ ಕರದಂಟು ಮಾಡ್ಬೇಕಾರೆ ಅಲ್ಲೊಂದು ಅರ್ಧ ತಾಸು ಪೌನ ತಾಸು ಟೈಮ್ ಹೋಯ್ತು ರೀ. ಆಮ್ಯಾಗ ಇಲ್ಲಿ 6:15 ಅದು ಬಂದು ಹಿಟ್ಟು ನಾದೀನಿ ರೀ. ನಾನು ಚಕ್ಲಿ ಹಿಟ್ಟು ಬಂದಾಕಿನ ಮತ್ತು ಚಕ್ಲಿ ಹಿಟ್ಟು ನಾದೀನಿ ರೀ. ನಾ ಅದಕ್ಕಿಂದ ಚಕ್ಲಿ ಮಾಡಕ್ಕೆ ರೆಡಿ ಮಾಡ್ಕೊಂಡೆ ನೋಡ್ರಿ. ಎಣ್ಣೆ ಸ್ವಲ್ಪ ಹಾಕಿ 4 ಚಕ್ಲಿ ಏನು ಕರಿದೈತಿ ಒಮ್ಮೆ ಭಾಳ ಕರಿಬೇಕು ಗಪ್ಪತ್ತಂದ. ಒಂದು ಪಾವು kg ಕಡಿಮೆ ಎಣ್ಣೆ ಹಾಕಿ ನೋಡಿ. ಅದಕ್ಕೆ 1 kg ಒಳಗೆ 1 ಪಾವು kg ಕಡಿಮೆ ಅಷ್ಟು ಹಾಕೀನಿ ರೀ ಎಣ್ಣೆ. ಅಷ್ಟು ಹಾಕಿಬಿಟ್ಟೇನಿ ಎಣ್ಣೆ. ಇಷ್ಟ ಅದು ನೋಡ್ರಿ ಚಕ್ಲಿ. ಒಂದು ಬುಟ್ಟು ಚಕ್ಲಿ ಅದು ರೀ. ಕರೆಕ್ಟ್ 8:30 ಆಗೈತೆ ರೀ ಟೈಮ್. 8ಕ್ಕೆ ಅನುಕೂಲ ಆಗ್ತು ರೀ ಅದೆಲ್ಲ ಮಾಡೋದು. ಆಮೇಲೆ ನಮ್ಮ ಹುಡುಗಿನದು ಏರಿಬೇಕಲ್ಲ ರೀ, ಅದಕ್ಕೆ ಅದನ್ನ ಸ್ವಲ್ಪ ರೆಡಿ ಮಾಡ್ಕೊತಿದ್ದು. ಮತ್ತು ಊಟದಕ್ಕೊಂದು ಮಧ್ಯಾಹ್ನ ರೊಟ್ಟಿ ಅದೆಲ್ಲ ಮಾಡಿದ್ದು. ಈಗೇನು ಮಾಡೋಂಗಿಲ್ಲ, ಪಲಾವ್ ಮಾಡಿಬಿಡ್ತೀವಿ ಅಂತಂದು ಹೇಳಿದ್ದು ರೀ. ಅದಾದ್ಮೇಲೆ ನೋಡ್ರಿ ಎಣ್ಣೆ ನೋಡ್ರಿ ಅಷ್ಟೈತೆ. 1 ಪಾವು kg ಮ್ಯಾಗಿತ್ತು ರೀ ಇಲ್ಲಿ. ನಾ ಹಾಕಾಗನ ಕಿಲೋಗೆ ಪಾವು kg ಕಡಿಮೆ ಹಾಕೀನಿ ರೀ. ಎಷ್ಟು ಅರ್ಧ kg ಅಷ್ಟು ಎಣ್ಣೆ ಕುಡ್ದಾವ ನೋಡ್ರಿ. ಮತ್ತು ಅರ್ಧ kg ಎಣ್ಣೆ ಸೇವಾತ್ರಿ ಇಲ್ಲಿ ನೋಡ್ರಿ. ಒಟ್ಟು ಎಣ್ಣೆ ಹಿಡಿಯಂಗಿಲ್ಲ ನೋಡ್ರಿ. ಅದು ಚಕ್ಲಿ ಹಿಟ್ಟಿಗೆ ಏನೇನು ಹಾಕೀನಿ ಅಂದ್ರೆ ನಾನು ಒಂದು 1.5 ಸೇರು ಅಕ್ಕಿ ಹಾಕೀನಿ ರೀ. ಒಂದು ಅರ್ಧ ಕಿಲೋ ಪುಟಾಣಿ ಹಾಕೀನಿ. 1 ಪಾವು ಕಿಲೋ ಅವಲಕ್ಕಿ ಹಾಕೀನಿ. ಎಷ್ಟು ನೋಡ್ರಿ. ಅದನ್ನ ಬಿಟ್ಟರೆ ಏನೂ ಹಾಕಿದ್ದಿಲ್ಲ. ಅವು ಚಕ್ಲಿನೂ ಮಸ್ತ್ ಪಳ್ಳಗ್ಯಾವ್ರವ. ಆದ್ರೇನು ರೀ ಎಣ್ಣೆ ಮಾತ್ರ ಒಟ್ಟು ಹಿಡ್ದಿಲ್ಲ ರೀ. ಅವು ಎಣ್ಣೆ ಎಷ್ಟು ಉಳಿಬೇಕು ಅಷ್ಟು ಉಳ್ದೈತೆ ರೀ. ಇಷ್ಟು ಚಕ್ಲಿ ಮಾಡಿ ಬರೀ ಅರ್ಧ kg ಎಣ್ಣೆ ಒಳಗೆ ಆಗೈತೆ ನೋಡ್ರಿ. ಅದು ಫುಲ್ ಒಂದು ಬುಟ್ಟಿ ಚಕ್ಲಿ ಮಾತ್ರ ಮಸ್ತ್ ಈಡೋದು ನೋಡ್ರಿ. ಒಂಥರ ಏನೇನೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಲಾರ್ದು ನೋಡಿರಿ. ವಿಡಿಯೋ ಲೆಂತ್ ಏನು ಭಾಳ ಇರೋಂಗಿಲ್ಲ ರೀ. ನಾನು ಸ್ಕಿಪ್ ಮಾಡಲಾರ್ದು ನೋಡ್ತೀವಿ ವಿಡಿಯೋ. ಮಸ್ತ್ ಅನಿಸ್ತು ನೋಡ್ರಿ. ಒಂಥರ ಇಷ್ಟ ಆಯ್ತು. ಯಾಕಂದ್ರೆ ಎಣ್ಣೆ ಭಾಳ ಹಿಡಲಿಲ್ಲ, ಎಣ್ಣೆ ಭಾಳ ಸೇವ್ ಆಯ್ತು ರೀ. ಹಿಂಗಾಗಿ ನೋಡ್ರಿ ಇಲ್ಲಿ ಬುಂದಿದ ಉಂಡೆ ಹಿಂಗಾಗ್ಯಾವ ನೋಡ್ರಿ. ಪ್ಲಾಸ್ಟಿಕ್ ಹಾಳಿ ಒಳಗೆ ಸುತ್ತಿ ಮಾಡಿದ್ದು ಉಂಡೆ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತವು. ಈಗ ಒಂದು 2-3 ವರ್ಷದೊಳಗೆ ಬುಂದಿದ ಉಂಡೆ ಮಾಡಿದ್ದಂದ್ರೆ ಇದು ಸರಿಗಿನ ರೀ. ವರ್ಷ ಆನ್ ಕೆಡ್ಸಿ ಕಾಳು ಮಾಡಿ ಇಡ್ತಿದ್ವಿ ರೀ. ಈ ಸರಿಗೆ ಅದಕ್ಕೆ ಬೇರೆದವ್ರನ್ನ ಕರೆದು ಆನ್ ಮಾಡಿದ್ರೆ ಅದು ಗಪ್ಪತ್ತಂದು ಮಾಡಿಸೀನಿ ರೀ. ಮಸ್ತಾಗೆ ನೋಡ್ರಿ ಬುಂದಿದ ಉಂಡೆ. ಅದಾದ್ಮ್ಯಾಗ ಇವು ಬೇಸನ್ ಉಂಡ್ರಿ. ಅದಾದ್ಮ್ಯಾಗ ಆಚೆ ಕಡೆ ಶೇಂಗಾದ ಉಂಡೆ, ಆಚೆ ಕಡೆ ರವಾದ ಉಂಡೆ ನೋಡ್ರಿ. ಎಲ್ಲ ಇವತ್ತು ನೋಡ್ರಿ
ಇವತ್ತು ಮುಂಜಾನೆ ದವಾಖಾನಿಂದ ಬಂದು ಜಳಕ ಮಾಡಿ ಮಾಡಕತ್ತೀನಿ ನೋಡ್ರಿ ನಾ ಉಂಡೆ. ಈ ಟೈಮ್ 8 ಅದಾಗೆ 8 9 ಆಗೈತೆ ರೀ ಸದ್ದ. ಇವು 4 ಥರ ಉಂಡೆ ಅದಾವು, ಚಕ್ಲಿ ಅದಾವು. ಆಮ್ಯಾಗ ಕರ್ಜಿಕಾಯಿ ಮಾಡಕ್ಕೆ 2 ಥರದ ಹೊಟ್ಟೆ ರೆಡಿ ಮಾಡ್ಕೊಂಡೇನಿ ರೀ, ಶೇಂಗಾದ್ದು ಮತ್ತು ಪುಟಾಣಿದು. ಅಂದ್ರೆ ಪುಟಾಣಿವ ಕಟ್ಟಕ್ಕೆ ಚಲೋ ಆಕ್ಕಾವ್ರಿ ಹೊರಗೆ, ಶೇಂಗಾದ್ದು ಕಟ್ಟಕ್ಕೆ ಚಲೋ ಆಗಂಗಿಲ್ಲ ಅವ. ಕೆಟ್ಟ ಒಂಥರ ಪಳ್ಳು ಇರ್ತೈತೆ ರೀ ಅದು, ಹಿಂಗಾಗಿ ಮುರಿತಾವೆ, ಚಲೋ ಅನ್ಸಂಗಿಲ್ಲವ. ಈ ಚಕ್ಲಿ ಆದ್ಮ್ಯಾಗ ಮತ್ತು ಗೋಧಿ ಹುರಿಯಾಕಟ್ಟೆ ನೋಡ್ರಿ ನಾ ಇಲ್ಲಿ. ಒಂದು ಸ್ವಲ್ಪ ಗೋಧಿ ಉಂಡೆನೂ ಮಾಡಂದಾರ ಮನ್ಯಾಗ ಮತ್ತೆ ಅದು ಹಳೆ ಕಾಲದ ಮೇಲೆ ನೋಡ್ರಿ ಹಿಟ್ಟಿನ ಉಂಡೆ ಅಂದ್ರೆ ಇಷ್ಟ, ಹಿಂಗಾಗಿ ಗೋಧಿ ಉಂಡೆನೂ ಮಾಡಂದಾರ. ಮತ್ತು ಒಂದು ಸ್ವಲ್ಪ ಗೋಧಿ ಹುರಿಬೇಕಪ್ಪ ತಂದು ಇಟ್ಟೆ ನೋಡ್ರಿ ಇಲ್ಲಿ. ಅವನು ಗೋಧಿನೂ ಒಂದು ಸೇರು ಹುರಿಯಾಕಟ್ಟೇನಿ ರೀ. ಮತ್ತು ಅರ್ಜೆಂಟ್ ಒಳಗೆ ಅದನ್ನೂ ಒಂದು ಉಂಡೆ ಮಾಡಿದ್ರೆ ಆಯ್ತು ಇವತ್ತು ಅಂದ್ಕೊಂಡನ. ನಾಳೆ ಹುತ್ತಪ್ಪ ಹಾಲು ಇರೋದಲ್ಲ ರೀ, ಮತ್ತು ಗದ್ಯಾಳಕ್ಕೆ ಹೋಗಿ ಹಾಲು ಇರೋದು ಬರಬೇಕು. ಇಲ್ಲೆಲ್ಲ ಮನೆ ಅಡುಗೆ ಅದು ಪೂರ್ತಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಇದು 1/4 ಕಿಲೋ ಶೇಂಗಾಕ್ಕೆ ರೀ 4 ಪಾರ್ಲೆಜಿ ಬಿಸ್ಕಿಟ್ ಹಾಕೀನಿ ನೋಡ್ರಿ. ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ 2 3 ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ. ಇದು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರೆ ಸಿಗಲಿಲ್ಲ ರೀ ಈ ಕರ್ದಂಟಿನ ರೆಸಿಪಿ ನನಗೆ. ಎಲ್ಲೆಲ್ಲೂ ಇಲ್ಲರಿ ಅದು ಈ ಕರ್ದಂಟು ರೆಸಿಪಿ. ಬೇಕಂದ್ರೆ ಹೇಳ್ರಿ, ಒಮ್ಮೆ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ. ಮಸ್ತ್ ಮಾತ್ರ ರೀ ಕರ್ದಂಟು ಎಷ್ಟು ಮಸ್ತ್ ಆಕಾವು ಬಿಸ್ಕಿಟ್ ಹಾಕಿದ್ರಿಂದ ಅದ್ರೊಳಗೆ. ಒಮ್ಮೆ ಮಾಡಿ ನೋಡ್ರಿ, ಮತ್ತು ಹಗಲೆಲ್ಲ ಅದನ್ನ ಮಾಡ್ತೀರಿ. ಹೇಳ್ರಿ ನಂಗೆ ರೆಸಿಪಿ ಬೇಕಂದ್ರೆ ನಾ ಇಲ್ಲಿ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ರಿ. ಇಲ್ಲ ರೆಸಿಪಿ ಹೇಳ್ರಿ ಅಂದ್ರೆ ಹೇಳ್ತೀನಿ ರೀ, ಕಮೆಂಟ್ ಒಳಗೆ ಹೇಳ್ರಿ ನನಗೆ, ಹೇಳ್ತೀನಿ ರೀ ಬೇಕಂದ್ರೆ. ಆದ್ರೂ ಇದು ವಿಚಿತ್ರ ಐತ್ರಿ ನನಗೆ. ಈ ಕರ್ದಂಟನ್ನ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ಸಿಗಲಿಲ್ಲ. ಹೆಂಗೆ ಯಾರು ಮಾಡೇ ಇಲ್ಲ ಇದನ್ನು ಅಂತಂದು ಅನಿಸ್ಬಿಡ್ತಾರೆ ನನಗೆ. 1/4 kg ಶೇಂಗಾದಿಂದ 4 ಪಾರ್ಲೆಜಿ ಬಿಸ್ಕಿಟ್ ಹಾಕಿ ನೋಡ್ರಿ. ಅದಕ್ಕೆ 1 kg ಸಕ್ಕರೆ ಹಾಕೊಂಡೇನಿ ರೀ ಆನ್ ಮಾಡಕ್ಕೆ. ಇಲ್ಲಿ ಹಾಕಿ ನೋಡ್ರಿ 1 kg ಸಕ್ಕರೆ ಹಾಕೊಂಡು ಆನ್ ಮಾಡತ್ತೇನೆ ರೀ ಇಲ್ಲಿ. ನೀವು ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಆನ್ ಮಾಡೋದು ಅದು ಹೆಂಗೆ ಏನೇನಂತ ಎಲ್ಲ ಡೀಟೇಲ್ಸ್ ಹೇಳ್ತೇನೆ ರೀ ನಿಮಗೆ. ಹೇಳ್ತಾನೋ ಹೇಳಿದ್ದು ಗೊತ್ತಾಗಲಿಲ್ಲ ಅಂದರೆ ರೆಸಿಪಿನ ಮಾಡಿ ತೋರಿಸ್ತೇನೆ ರೀ ಮತ್ತೊಮ್ಮೆ ನಿಮಗೆ. ನೋಡ್ರಿ ಎಷ್ಟು ಮಸ್ತ್ ಐತ್ರಿ, ಸಕ್ಕರೆನ ಕೈ ಬೆಳ್ಳಗೈತೆ ನೋಡ್ರಿ ಅದು. ಇನ್ನು ಇದು ಆನ್ ಬರುತ್ತಾನೆ. ಅದನ್ನೆಲ್ಲ ಮಿಕ್ಸಿ ಹಾಕೊಂಬಂದನ್ರಿ ಈಗ ಆಲ್ರೆಡಿ. ಗೋಧಿ ಆರಾಕಿಟ್ಟೇನಿ ರೀ ಇಲ್ಲಿ. ನೀವು ಕರ್ದಂಟು ಮಾಡಿದ್ರಾಗ ಆರ್ತಾವೆ, ಬೀಸ್ಕೊಂಬರ್ಬೇಕತ್ತಂದು ನಾವು ಬೀಸ್ಕೊಂಡ ಬರ್ಬೇಕಂದ್ರೆ. ಆದರೆ ಈಗ ಹುರಿದಿದ್ದಾವೆ, ಆರಿಲ್ಲ. ಆರು ತನಕ ಕರ್ದಂಟು ಮಾಡಿದ್ರೆ ಆತ್ಗಪ್ಪತ್ತಂದು ಕರ್ದಂಟಿಗೆ ರೆಡಿ ಮಾಡ್ಕೊಂಡೇನಿ ನೋಡ್ರಿ ನಾ ಇಲ್ಲಿ. ನೋಡಿರಿ ಶೇಂಗಾ ಒಂದು ಮಸ್ತ್ ಹುರ್ಕೋಬೇಕು ಮಾತ್ರ. ನೋಡಿರಿ ಅಷ್ಟು ಮಸ್ತ್ ಕಾಣತ್ತಾವ ರೀ. 2 ತಾಟು ಆಗ್ಯಾವ ರೀ. ಮತ್ತು 2 ತಾಟು ಆಗ್ಯಾವಪ್ಪ ಅಂತಂದು ತಿಳಿನಾಗಿಲ್ಲ ರೀ. 1/4 kg ಶೇಂಗಾ ರೀ ಬರೇ. ಇಲ್ಲಿ ತೆಗೆದು ತೋರಿಸ್ತೇನೆ ನೋಡ್ರಿ ನಾನು ನಿಮಗೆ. ದಿಪ್ಪು ಆಗ್ಯಾರ ಮಾತ್ರ, ಬಾಯಾಗ ಮಾತ್ರ ಮಸ್ತ್ ಟೇಸ್ಟ್ ನೋಡ್ರಿ. ನೀವು ಎಲ್ಲೂ ತಿಂದೇ ಇರಂಗಿಲ್ಲ ನೀವು ಮಾತ್ರ, ಅಷ್ಟು ಟೇಸ್ಟ್ ಅವು, ಮಸ್ತ್ ಆಕಾವು. ಒಮ್ಮೆ ಹೇಳ್ರಿ ನಂಗೆ ಮಾಡಿ ತೋರಿಸಂದ್ರೆ ಒಮ್ಮೆ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಒಮ್ಮೆ ಮಾಡ್ದಂದ್ರೆ ಹಗಲೆಲ್ಲ ಅವಾಗ ಕರ್ದಂಟ ಮಾಡಕ್ಕೆ ಹೋಗ್ತೀರಿ ನಾವು. ಅಷ್ಟು ಮಸ್ತ್ ಆಕಾವು ನೋಡಿರಿ. ಅಷ್ಟು ಮೆತ್ತಗೂ ಅಷ್ಟು ಹಾಕೋರಿ, ಮತ್ತು ಒಟ್ಟು ಬಿರ್ಸಾಗಂಗಿಲ್ಲ ಏನಿಲ್ಲ ನೋಡ್ರಿ. ಅಲ್ಲಿ ನೋಡ್ತಿರ್ಬೋದು ನೀವು, ಉತ್ಸಾಹಕತ್ತೀನಿ ಅಲ್ಲಿ ಹೆಂಗೆ ಕಾಣ್ತೈತೆ ಅಂತ. ಬರ್ರಿ ಹಾಕ ನೋಡ್ರಿ. ನೋಡ್ರಿ ಅಷ್ಟು ದಿಪ್ಪಾಗ್ಯಾವ ನೋಡ್ರಿ ಮಾತ್ರ. 1/4 ಕಿಲೋ ಶೇಂಗಾ ಇರೋದ್ರಿಂದ ತಿಳುವಕ್ಕಾವತ್ತಂದು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಂಥವು 2 ತಾಟು ಆಗ್ಯಾವ ನೋಡ್ರಿ. ಎಷ್ಟು ದಿಪ್ಪಾಗ್ಯಾವ ನೋಡ್ರಿ ಅವು. ಸ್ಮೆಲ್ ಮಾತ್ರ ಒಂಥರ ಮಸ್ತ್ ಬರ್ತಿರ್ತೈತೆ ರೀ ಆ ಕರ್ದಂಟಿಂದು. ಇವತ್ತು ಸಂಚಾನ ಕೆಲಸ ಭಾಳ ಆಯ್ತು ರೀ, ಭಾಳ ಇತ್ತೆಲ್ಲ ಉಂಡೆ ಇಲ್ಲೋ ಇವತ್ತು ಮಾಡ್ಕೊಂಡು ನನ್ನ ಕೆಲಸ ಭಾಳ ಆಯ್ತು. ಅಂದ್ರೂ ಮತ್ತು ನಾಳೆಗೆ ಟೈಮ್ ಇಲ್ಲ. ನಾಳೆ ಒಂದು ಸ್ವಲ್ಪ ಏನಾರ ಮಾಡ್ಕೊಂಡು ಗದ್ಯಾಕ್ಕೆ ಹೋಗ್ಬೇಕತ್ತಂದು ಎಲ್ಲ ಅನ್ಕ ಇವತ್ತು ಫೈನಲ್ ಆಗಂಗಿಲ್ಲ ಅಂದ. ಇನ್ನು ಮತ್ತು ಪುಟಾಣಿ ಕರ್ದಂಟ ಎಲ್ಲ ಚೂಡಾಗಳು ಇನ್ನೂ ಮಾಡ್ಬೇಕು ರೀ. ಕರ್ಜಿಕಾಯಿ ರೆಡಿ ಮಾಡ್ಕೊಂಡೇನಿ, ಹಿಟ್ಟಂದು ಕರ್ಜಿಕಾಯಿ ಮಾಡ್ಬೇಕು. ಕರ್ಜಿಕಾಯಿನೂ ಈಗ ಹುಡುಗರು ಮಾಡ್ಕೊಂಡು ಮ್ಯಾಗ ಮಾಡ್ಬೇಕತ್ತಂದು ಅಂದ್ಕೊಂಡೀವಿ ರೀ. ಮತ್ತು ಏನಾಕತ್ತೆ ಅಂತ ನೋಡ್ರಿ ಇಲ್ಲಿ ಹಿಟ್ಟು ನಾದಿಟ್ಕೊಂಡೇನಿ ನೋಡ್ರಿ ನಾನು. ಆದ್ರೆ ಅದನ್ನ ಕರ್ದಂಟು ಹಾಕಿ ತೆಗೆದು ಆಮ್ಯಾಗ ಗೋಧಿ ಉಂಡೆ ಒಂದು ದಿವಸ ಮಾಡಿದ್ರು, ಭಾಳ ಮಾಡಲಿಲ್ಲ ನಾವು, ಅಷ್ಟು ಏನು ಮಾಡಲಿಲ್ಲ, ಒಂದು ಅರ್ಧ ಅಷ್ಟು ಮಾಡಿದ್ವು. ಮಾಡಿ ಅದನ್ನು ತೆಗೆದಿಟ್ಟಾದ್ಮ್ಯಾಗ ಮೈದಾ ಹಿಟ್ಟು ನಾದ್ಕೊಂಡ್ರಿ ನಾ ಇಲ್ಲಿ. ಮತ್ತು ಪಲಾವ್ ಏನು ಬೇಡ, ಸಾರು ಐತಿ ಅನ್ನ ಮಣ್ಣು ಅಂದಳು ನಮ್ಮ ತಂಗಿ. ಹಿಂಗಾಗಿ ಇದು ಕನಕ ನಾದಿಟ್ಟು, ಮೈದಾ ಹಿಟ್ಟು ನಾದಿಟ್ಟು ಆದ್ಮ್ಯಾಗ ಅನ್ನಕ್ಕೆ ಇಟ್ಟಿನಿ ರೀ. ಅನ್ನ ಮಾಡಿ ಹುಡುಗರ್ನ ಎರೆದು ಹಾಕಿ, ಸಣ್ಣಕ್ಕಿನ ಇರ್ತೀರಿ ದೊಡ್ಡಕ್ಕಿನೇನಿಲ್ಲ, ಈಗಿನ ಎರೆದು ಹಾಕಿ ಆದ್ಮ್ಯಾಗ ನಾವು ಊಟ ಮಾಡಿ. ನಮ್ಮ ಯಜಮಾನ್ರನ್ನ ಕೈಯಲ್ಲಿ ಟ್ಯಾಕ್ಟರ್ ರೇಸ್ದಾವ ತಂದೊಳಗೆ ಹೋಗಿದ್ರು ಅವರು, ಇದ್ದಿದ್ದಿಲ್ಲ. ನಾನು ನಾವು ಅಷ್ಟೇ ಊಟ ಮಾಡಿ ನಮ್ಮ ಟೇಲರ್ ಅವರು ಹೊಳ್ಳಿ ಅಂಗಡಿಯಾಗ ಹೋದರು. ನಾವು ಕರ್ಜಿಕಾಯಿ ಮಾಡಕ್ಕೆ ಕೂತೀವಿ ನೋಡ್ರಿ ಇಲ್ಲಿ. 12 ಗಂಟೆ ಆಯ್ತು ನೋಡ್ರಿ. ಕರ್ಜಿಕಾಯಿ ಆಗ್ಬೇಕಾರೆ 2 ಏನಾಗಲಿಲ್ಲ ರೀ, ಶೇಂಗಾದಷ್ಟು ಆಯ್ತು ರೀ. ಪುಟಾಣಿ ಅನ್ನೋದ್ರಾಗ ಮಾಡೋಕ್ಕಾಗಲಿಲ್ಲ ರೀ. ಮುಂಜಾನೆ ಹಿಡ್ಕೊಂಡು ಕೆಲಸ ಭಾಳ ಆಗಿತ್ತು ರೀ, ಹಿಂಗಾಗಿ ಮಿಕ್ಕಿದಂಗೆ ಆಗಿಬಿಡ್ತು, ಬೇಸರ ಬಂತು. ಇಲ್ಲಿದ್ದು ಬ್ಯಾಡ ಬಿಡು ಅಂದ್ಕೊಂಡು ನಾಳೆ ಮುಂಜಾನೆ ಮಾಡಿದ್ರೆ ಆತಂದು ಇಟ್ಟಿವ್ರಿ. ಮಾತ್ರ ಕರ್ಜಿಕಾಯಿದು ಇದು ಶೇಂಗಾದಷ್ಟು ಫೈನಲ್ ಮಾಡಿದ್ವಿ ನೋಡ್ರಿ ಇವತ್ತು.
ಇಷ್ಟ ಆಯ್ತು ನೋಡ್ರಿ ಕೆಲಸ. ನಮ್ಮ ತಂಗಿ ಎಷ್ಟಾರು ಮಾಡ್ತೀನಿ ಕೆಲಸ ಅನ್ನಕತ್ತಿದ್ರು. ಮುಂಜಾನೆ ಹಿಡ್ಕೊಂಡು ಏನು ದವಾಖಾನಿಂದ ಬಂದಿದ್ನಿ, ರಾತ್ರಿ 12 ಆದ್ರೂ ಓಡ್ಯಾಡಿ ಮಾಡ್ದೆ ಒಂದು ದಿನದಾಗ ಇಷ್ಟು ಅಡುಗೆ ಆಯ್ತು ನಮ್ಮದು. 4-5 ಥರ ಉಂಡೆ ಅದಾವು ರೀ. ಆಮೇಲೆ ಚಕ್ಲಿ ಆಯ್ತು, ಆಮ್ಯಾಗ ಕರದಂಟು ಆಯಿತು, ಆಮ್ಯಾಗ ಕರ್ಜಿಕಾಯಿ ಅದು. ಇಷ್ಟ ಆಯ್ತು ನೋಡ್ರಿ ಒಂದು ದಿನದಾಗನ. ಗಟ್ಟಿವ ನೀನು ನಂಗಾದ್ರೆ ನಮಗೇನು ಮಾಡೋದು ಆಗೋದಿಲ್ಲ ಅನ್ನಕತ್ತಾಳೆ ನಮ್ಮ ತಂಗಿ. ಅಂದ್ರೆ ಏನು ಮಾಡಿದ್ರು ಅನಿವಾರ್ಯ ಎಲ್ಲ. ಮತ್ತು ಹೊಳ್ಳಿ 2 ದಿವಸ ಟೈಮ್ ಅಲ್ಲಿ ಊರಿಗೆ ಹೋಗಿ ಹಾಲು ಎರ್ದು ಬಂದು ಹೊಳ್ಳಿ ಇಲ್ಲಿ ಹಾಲು ಇರಬೇಕು. ಅಷ್ಟ್ರಾಗ ಎಲ್ಲ ರೆಡಿ ಮಾಡ್ಕೋಬೇಕಲ್ಲೇನು ರೀ. ಹೀಗಾಗಿ ಎಲ್ಲ ಇವತ್ತು ಆಯ್ತು ನೋಡಿರಿ ಕೆಲಸ. ಎಲ್ಲ ಅಡ್ವಾನ್ಸ್ ಮಾಡ್ಕೋಬೇಕು ಅಂದ್ಕೊಂಡು ಮಾಡಲಿಲ್ಲ ರೀ ಯಾವುದು. ಕೂತ್ಬಿಟ್ಟಿದ್ನಿ, ಮಾಡೋಕ್ಕಾಗಲಿಲ್ಲ ಯಾವುದು. ಈಗ ಏಕದಮ್ ಒಮ್ಮೆ ಮೈಮ್ಯಾಗ ಬಿದ್ದಂಗೆ ಆಗ್ಬಿಡ್ತು ನೋಡ್ರಿ ಎಲ್ಲ ಒಮ್ಮೆನೇ. ಹಿಂಗದು ನೋಡ್ರಿ ಕರದಂಟು. ಇನ್ನೊಂದು ಸ್ವಲ್ಪ ಸಣ್ಣ ಕರಿಬೇಕಾಗಿತ್ತು. ನಾವು ಕರಿದ ದೊಡ್ಡ ಭಾಳ ಕರ್ದೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ.